ಬಲ್ಲ ಮೂಲಗಳಿಂದ ಬಂದ ಮಾಹಿತಿ ತೆರೆಮರೆ ನಾಟಕದಲ್ಲಿ ಕಂಡಿದ್ದು ಕೇಳಿದ್ದು ರಾಜಕೀಯ ಪಕ್ಷಗಳ ಒಳಗೊಂದು ಇಣುಕು ನೋಟ ಇದು ಒಳ ನೋಟ. ನಾನು ಶ್ರೀಪಾದ್ ಪಾಟೀಲ್. ಈಗ ಟಾಪ್ ಸ್ಟೋರೀಸ್ ಅನ್ನ ನೋಡ್ತಾ ಹೋಗೋಣ. ಟಾಪ್ ಸ್ಟೋರಿ ನಂಬರ್ 1, ಕಮಲೇ ಕಮಲೋತ್ಪತ್ತಿ. ಅಂದ್ರೆ ಕಮಲೇ ಕಮಲೋತ್ಪತ್ತಿ ವರನಟ ಡಾಕ್ಟರ್ ರಾಜ್ಕುಮಾರ್ ಅಭಿನಯ ಮಾಡಿದಂತಹ ಕವಿರತ್ನ ಕಾಳಿದಾಸ ಈ ಸಿನಿಮಾದಲ್ಲಿ ಡಿಂಡಿಮ ಕವಿ ಡಮರುಗ ಬಾರಿಸುತ್ತಾ ಹೇಳುವ ಈ ಕಮಲೇ ಕಮಲೋತ್ಪತ್ತಿ ಅನ್ನುವಂಥ ಡೈಲಾಗ್ ಅನ್ನ ನೀವೆಲ್ಲರೂ ಕೂಡ ಕೇಳಿರ್ತೀರಿ. ಯಾರಿಗೆ ಗೊತ್ತಿಲ್ಲ ಹೇಳಿ. ಆದರೆ ಬೆಂಗಳೂರಿನ ಜಗನ್ನಾಥ ಭವನಕ್ಕೆ ಹೋಗಿ ಬಂದ ನಮ್ಮ ಗುಸುಗುಸು ಗೋವಿಂದಣ್ಣ ಅವರ ಕಮಲೇ ಕಮಲೋತ್ಪತ್ತಿ ಅಂತ ಡಮರುಗ ಬಾರಿಸಿದ್ದು ಯಾಕೆ ನೋಡೋಣ ಇವತ್ತಿನ ಒಳನೋಟದ ಟಾಪ್ ಸ್ಟೋರಿ ನಂಬರ್ 1. ಇನ್ನು ಟಾಪ್ ಸ್ಟೋರಿ ನಂಬರ್ 2, ಕ್ಯಾಬಿನೆಟ್ ಕಿರಿಕ್. ಎದುರೇ ಕೂರಿಸ್ಕೊಂಡು ನೀನೇ ರಾಜಾದಿರಾಜ ಆದರೆ ನಿನಗೆ ಬೇಡ ರಾಜ್ಯ ಅಂತ ಪ್ರಸ್ತಾಪ ಮುಂದಿಟ್ಟರೆ ಆ ರಾಜಾದಿರಾಜ ಏನು ಮಾಡಬಹುದು? ಅದೇ ಮಾಡಿದ್ದಾರೆ ವಿಜಯಪುರದ ರಾಜರು. ಅದಕ್ಕೆ ಆಗಿದ್ದು ಕ್ಯಾಬಿನೆಟ್ನಲ್ಲಿ ಕಿರೀಟದ ಕಿರಿಕ್. ಅದ್ಯಾವ ರಾಜಾದಿರಾಜ, ಅದ್ಯಾವ ರಾಜ್ಯ, ಅದಿನ್ನೆಂಥದ್ದು ಕಿರಿಕ್ ತಂದ ಕಿರೀಟ? ನೋಡೋಣ ಟಾಪ್ ಸ್ಟೋರಿ ನಂಬರ್ 2ರಲ್ಲಿ. ಇನ್ನು 3ನೇ ಸ್ಟೋರಿ, ಜಾರಕಿಹೊಳಿ ರೊಟ್ಟಿಗೆ ಧಾರವಾಡ ತುಪ್ಪ. ರೊಟ್ಟಿ ಜಾರಿ ತುಪ್ಪಕ್ಕೆ ಬಿತ್ತು ಅನ್ನೋದು ಗಾದೆ ಮಾತು. ಜಾರಕಿಹೊಳಿ ಅವರು ತಮ್ಮ ರೊಟ್ಟಿ ಜಾರಿ ಧಾರವಾಡದ ತುಪ್ಪಕ್ಕೆ ಬೀಳಲಿ ಅಂತ ಕಾಯ್ತಿದಾರ? ಧಾರವಾಡದ ತುಪ್ಪದ ಬಟ್ಟಲನ್ನು ಕೈಯಲ್ಲಿ ಹಿಡಿದವರು ಜಾರಕಿಹೊಳಿ ಜಾರಿಸಿದ ರೊಟ್ಟಿ ತುಪ್ಪಕ್ಕೆ ಬೀಳೋಕೆ ಬಿಡ್ತಾರ? ನೋಡೋಣ ಒಳನೋಟದ ಟಾಪ್ ಸ್ಟೋರಿ ನಂಬರ್ 3ರಲ್ಲಿ. ಈಗ ಟಾಪ್ ಸ್ಟೋರಿ ನಂಬರ್ 1, ಕಮಲದ ಹೂವಿನ ಕೆಳಗೆ ದಳಗಳು ಇರೋದು ಕಾಮನ್. ಆದರೆ ಆ ದಳಗಳಿಂದ ಕಮಲವೋ ಅಥವಾ ಮೇಲಿರುವ ಕಮಲದಿಂದ ದಳವೋ ಹೇಳಿದರೆ ಉತ್ತರ ಯಾರು ಕೊಡೋಕೆ ಸಾಧ್ಯ? ಆದರೆ ನಮ್ಮ ಗುಸುಗುಸು ಗೋವಿಂದಣ್ಣ ಒಂದು ಸೂತ್ರದ ಉತ್ತರವನ್ನ ಕಮಲದ ಬಳಿಯೇ ಹೋಗಿ ತಂದಿರೋದು ನಮ್ಮ ಒಳನೋಟಕ್ಕೆ ಕಂಡಿದೆ. ಏನದು ನೋಡ್ಕೊಂಬ. ಕಮಲೆ ಕಮಲೋತ್ಪತ್ತಿ. ಕಮಲೆ ಕಮಲೋತ್ಪತ್ತಿ ಅನ್ನೋ ಧ್ವನಿ ಕೇಳಿ ಇದೆಲ್ಲಿಂದ ಬಂದ್ರಪ್ಪ ಕವಿರತ್ನ ಕಾಳಿದಾಸ ಸಿನಿಮಾದ ಡಿಂಡಿಮ ಕವಿ ಅಂತ ತಲೆ ಎತ್ತಿ ನೋಡಿದ್ರೆ ಮತ್ತೊಂದ್ಸಾರಿ ಕಮಲೆ ಕಮಲೋತ್ಪತ್ತಿ ಅಂತ ಜೋರಾಗಿ ಹೇಳಿ ನಕ್ರು ನಮ್ ಗುಸುಗುಸು ಗೋವಿಂದಣ್ಣ. ಅರೇ ಗೋವಿಂದಣ್ಣ, ನೀವು ಮಾಮೂಲಿಯಾಗಿ ಹೇಳೋ ಗುಸುಗುಸು ಒಗಟೇ ನಮಗ್ ಬಿಡಿಸೋಕಾಗಲ್ಲ. ಹಿಂಗಿರುವಾಗ ಇದ್ಯಾವುದೋ ಡಿಂಡಿಮ ಕವಿಯ ಸೂತ್ರ ಹೇಳಿದ್ರೆ ನಾವು ಬಿಡಿಸೋಕಾಗುತ್ತಾ? ಇದಕ್ಕೆ ಕವಿರತ್ನ ಕಾಳಿದಾಸಣ್ಣನೇ ಬರಬೇಕು ಅಂದಾಗ ಅಯ್ಯೋ ಅವ್ರ್ಯಾಕೆ ಕಾಳಿದಾಸನ್ನ, ನಾನಿಲ್ವಾ ಗುಸುಗುಸು ಗೋವಿಂದಣ್ಣ ಅಂತ ಕೇಳಿ ಅವರೇ ಒಗಟು ಬಿಡಿಸೋಕೆ ಶುರು ಮಾಡೋ ಮೊದಲು ಮತ್ತೊಂದು ಸಾರಿ ಜೋರಾಗಿ ಹೇಳಿದ್ರು ಕಮಲೆ ಕಮಲೋತ್ಪತ್ತಿ. ಈ ಕಮಲೆ ಕಮಲೋತ್ಪತ್ತಿ ಅನ್ನೋದು ಮಲ್ಲೇಶ್ವರಂನ ಜಗನ್ನಾಥ ಭವನದಲ್ಲಿ ಗೋವಿಂದಣ್ಣನ ಕಿವಿಗೆ ಬಿದ್ದ ಗುಸುಗುಸು. ಜಾತ್ಯತೀತ ಜನತಾದಳದ ಜೊತೆ ಮೈತ್ರಿ ಮಾಡಿಕೊಂಡಿರೋ ಬಿಜೆಪಿ ವರಿಷ್ಠರ ನಿರ್ಧಾರ ಬಿಜೆಪಿ ರಾಜ್ಯ ನಾಯಕರ ಮಟ್ಟಿಗೆ ಆರಂಭದಿಂದ ಇಲ್ಲಿವರೆಗೂ ಬಿಸಿ ತುಪ್ಪವಾಗಿಯೇ ಬಾಯಲ್ಲಿದೆ. ಅವತ್ತಿಂದ ಇವತ್ತಿನವರೆಗೂ ರಾಜ್ಯ ಬಿಜೆಪಿಯ ಜವಾಬ್ದಾರಿ ಹೊತ್ತಿರುವವರ ಅಭಿಪ್ರಾಯ ಏನಪ್ಪಾ ಅಂದ್ರೆ ಕಮಲೆ ಕಮಲೋತ್ಪತ್ತಿ ಅನ್ನೋದು. ಕಮಲ ಅಧಿಕಾರಕ್ಕೆ ಬರಲಿಕ್ಕೆ ಕಮಲ ಪಕ್ಷವೇ ಸಾಕಂತೆ. ದಳದ ಸಹವಾಸ ರಾಜ್ಯ ನಾಯಕರಿಗೆ ಸಾಕಾಗಿದೆಯಂತೆ. ಜಗನ್ನಾಥ ಭವನದ 1ನೇ ಮಹಡಿಯ ಮೂಲಗಳ ಪ್ರಕಾರ ರಾಜ್ಯ ಬಿಜೆಪಿಯ ಜವಾಬ್ದಾರಿ ಹೊತ್ತವರು ಹಿಂದಿನಿಂದಲೂ ಬಿಜೆಪಿ ಏಕಾಂಗಿಯಾಗಿ ಅಧಿಕಾರಕ್ಕೆ ಬರಲು ಸಮರ್ಥವಾಗಿದೆ ಅಂತಲೇ ಸಮರ್ಥಿಸುತ್ತಾ ಬರ್ತಿದ್ದಾರೆ. ಅದೇ ಮೂಲಗಳು ಹೇಳೋ ಪ್ರಕಾರ ಬಿಜೆಪಿ ವರಿಷ್ಠರ ಬಳಿಯೂ ಈ ಬಾರಿ ಬಿಜೆಪಿ ಏಕಾಂಗಿಯಾಗಿ ಅಧಿಕಾರಕ್ಕೆ ಬರಲು ಸಮರ್ಥವಾಗಿದೆ ಅಂತಲೇ ಪ್ರತಿಪಾದಿಸಿದ್ದಾರೆ. ಆದರೆ ಕರ್ನಾಟಕದ ಮಟ್ಟಿಗೆ ವರಿಷ್ಠರ ಸೂತ್ರ ಮಾತ್ರ ಕಮಲೆ ಕಮಲೋತ್ಪತ್ತಿಗೆ ವಿರುದ್ಧ ಎಂಬುದೇ ಅಚ್ಚರಿಯ ಸಂಗತಿ ಅಂತಿವೆ ಸುನೇರಿಬಾಗ್ನ ನಂಬರ್ 6A ನಿವಾಸದ ಮೂಲಗಳು. ಕಮಲ ಅಲ್ಲ, ದಳೆ ಕಮಲೋತ್ಪತ್ತಿ ಎಂಬುದು ವರಿಷ್ಠರ ಸೂತ್ರ. ಹೈಕಮಾಂಡ್ ಮೂಲಗಳ ಪ್ರಕಾರ ಈ ಸೂತ್ರ ಕರ್ನಾಟಕಕ್ಕೆ ಮಾತ್ರ. ದೇಶದಲ್ಲೆಲ್ಲ ಬಿಜೆಪಿಗೆ ಉಳಿದ ಪಕ್ಷಗಳನ್ನೆಲ್ಲ ಎಳೆದು ತರೋ ಬಿಜೆಪಿಯ ಚಾಣಕ್ಯ ಖ್ಯಾತಿಯ ನಾಯಕರು ಕರ್ನಾಟಕಕ್ಕೆ ಮಾತ್ರ ಬೇರೆಯದ್ದೇ ಸೂತ್ರ ಹೆಣೆದಿದ್ದಾರಂತೆ. ಕೆಸರಲ್ಲಿದ್ದರೂ ಕಮಲ ಹೂವಿನ ಜೊತೆಗೆ ದೊಡ್ಡ ದೊಡ್ಡ ಎಲೆಗಳ ಹಸಿರು ದಳ ಇರಬೇಕು. ಆ ಹಸಿರಿರುವ ದಳಗಳೇ ಕಮಲಕ್ಕೆ ಲಕ್ಷಣ. ಹಿಂಗಾಗಿ ಕರ್ನಾಟಕದ ಮಟ್ಟಿಗೆ
ಸದ್ಯಕ್ಕೆ ಕಮಲೇ ಕಮಲೋತ್ಪತ್ತಿ ಸೂತ್ರ ಅಲ್ಲ, ಕರ್ನಾಟಕಕ್ಕೆ ಮಾತ್ರ ದಳೆ ಕಮಲೋತ್ಪತ್ತಿ ಅನ್ನೋದೇ ಮಂತ್ರ. ಇದೇ ಚಾಣಕ್ಯ ತಂತ್ರ ಅಂದಿದ್ದು ಅದೇ 6A ನಿವಾಸದ ಮೂಲಗಳು. ಎರಡು 2028ರ ರಾಜ್ಯ ವಿಧಾನಸಭೆ ಚುನಾವಣೆ ಹಾಗೂ 2029ರ ಲೋಕಸಭೆ ಚುನಾವಣೆ ದೃಷ್ಟಿಯಿಂದ ಕರ್ನಾಟಕದಲ್ಲಿ ದಳದ ಜೊತೆ ಮೈತ್ರಿ ವಿಚಾರದಲ್ಲಿ ಬಿಜೆಪಿ ಹೈಕಮಾಂಡ್ ದೃಢ ನಿರ್ಧಾರ ತಳೆದಿದೆ ಅನ್ನೋದು ದಿಲ್ಲಿ ಮೂಲಗಳ ಮಾಹಿತಿ. ಇದೇ ಕಾರಣಕ್ಕೆ ನಿನ್ನೆ ನಡೆದ ಬಿಜೆಪಿ ಕೋರ್ ಕಮಿಟಿ ಸಭೆಯಲ್ಲಿ ಹೈಕಮಾಂಡ್ ಪ್ರತಿನಿಧಿಯಾಗಿ ಭಾಗಿಯಾಗಿದ್ದ ರಾಜ್ಯ ಬಿಜೆಪಿ ಸಹ ಉಸ್ತುವಾರಿ ಸುಧಾಕರ್ ರೆಡ್ಡಿ ಅವರು ದಳೆ ಕಮಲೋತ್ಪತ್ತಿ ಅನ್ನೋ ಮಾತನ್ನ ಪುನರುಚ್ಚಾರ ಮಾಡಿದ್ದಾರೆ ಅನ್ನೋದು ಕಮಲಪಾಳೆಯದ ಮೂಲಗಳ ಮಾಹಿತಿ. ಜಗನ್ನಾಥ ಭವನದ ಮೂಲಗಳ ಪ್ರಕಾರ ನಿನ್ನೆ ನಡೆದ ಕೋರ್ ಕಮಿಟಿ ಸಭೆಯಲ್ಲಿ ಸುಧಾಕರ್ ರೆಡ್ಡಿ ಅವರು ಜೆಡಿಎಸ್ ಜೊತೆಗಿನ ಮೈತ್ರಿಯಲ್ಲಾಗ್ತಿರೋ ಲೋಪದ ಬಗ್ಗೆ ಮಾತಾಡಿದ್ದಾರೆ. ಜನತಾದಳದ ನಾಯಕರ ಜೊತೆ ರಾಜ್ಯ ಬಿಜೆಪಿ ನಾಯಕರು ಸಮನ್ವಯದಿಂದ ಕೆಲಸ ಮಾಡ್ತಿಲ್ಲ ಎಂಬ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಇನ್ನು ಮುಂದೆ ಸಮನ್ವಯದಿಂದ ಕೆಲಸ ಮಾಡಬೇಕು ಅಂತ ಹೇಳಿಕೊಟ್ಟ ಟಾಸ್ಕ್ನ ಪರಿಣಾಮವೇ ಇವತ್ತು ಕುಮಾರಸ್ವಾಮಿ ಅವರ ಜೊತೆಗೂಡಿ ಬಿಜೆಪಿ ನಾಯಕರು ಎಸ್ಐಆರ್ ಬಗ್ಗೆ ದೂರು ದಾಖಲಿಸಿದ್ದಾರೆ. ಚುನಾವಣಾ ಆಯೋಗಕ್ಕೆ ಭೇಟಿ ನೀಡಿದ ನಂತರ ಜಂಟಿ ಹೇಳಿಕೆಯನ್ನು ನೀಡಿದ್ದಾರೆ. ಅಲ್ಲಿಗೆ ಕಮಲೆ ಕಮಲೋತ್ಪತ್ತಿ ಕಮರಿ, ದಳೆ ಕಮಲೋತ್ಪತ್ತಿ ಅರಳೋದಷ್ಟೇ ಬಾಕಿ ಅನ್ನೋದು ಕಮಲಪಾಳೆಯದ ಮೂಲಗಳಿಂದಲೇ ನಮ್ಮ ಒಳನೋಟಕ್ಕೆ ಕಂಡಿದೆ.